ಬಂದಿದ್ದೀವಿ ಏರ್ಪೋರ್ಟಿಗೆ. ಸೊ ಫೈನಲಿ ನಮ್ಮ ಇಯರ್ ಎಂಡ್ ಟ್ರಿಪ್ ಇಂಡಿಯಾಗೆ ಪ್ಲ್ಯಾನ್ ಆಗಿತ್ತು. ಸೊ ನಮ್ಮ ಇಂಡಿಯಾ ಟ್ರಿಪ್ ಹೇಗಿರುತ್ತೆ, ಇಲ್ಲಿಂದ ಫ್ರಾಂಕ್ಫರ್ಟ್ ಟು ಬ್ಯಾಂಗ್ಳೂರ್ ಹೇಗೆ ಹೋಗ್ತೀವಿ ಅನ್ನೋದು ಈ ವ್ಲಾಗಲ್ಲಿ ನೋಡ್ತಾ ಹೋಗೋಣಂತೆ. ಸೊ ಬನ್ನಿ, ಲೆಟ್ಸ್ ಎಂಜಾಯ್ ದಿಸ್ ಏರ್ಪೋರ್ಟ್. ಅರ್ಲಿ ಮಾರ್ನಿಂಗ್ 6:30ಗೆ ನಾವು ಏರ್ಪೋರ್ಟಿಗೆ ರೀಚ್ ಆದ್ವಿ. ನಾವು ಬಿಟ್ಟಿದ್ವಿ ಮನೆ 4 o'clockಗೆ. ಸೊ ಬನ್ನಿ, ನಾವು ಈಗ ಚೆಕ್ ಇನ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಲಗೇಜ್ ಎಲ್ಲ ಚೆಕ್ ಇನ್ ಮಾಡಿಬಿಟ್ಟು ವೇಟ್ ಎಷ್ಟಿದೆ ಅಂತ ಚೆಕ್ ಇನ್ ಮಾಡ್ತಾ ಇದ್ವಿ. ಏರ್ಪೋರ್ಟ್ ಫುಲ್ ಕ್ರೌಡ್ ಇದ್ದಿಲ್ಲ, ಫುಲ್ ಖಾಲಿ ಆಗಿತ್ತು, ಜನ ಇದ್ದಿಲ್ಲ. ಬಿಕಾಸ್ ಆಫ್ ಅರ್ಲಿ ಮಾರ್ನಿಂಗ್, ಇಟ್ ವಾಸ್ 6:30 ಟೈಮ್ ಆಗಿತ್ತು ನಾವು ಚೆಕ್ ಇನ್ ಮಾಡಬೇಕಾದ್ರೆ. ನಮ್ಮ ಫ್ಲೈಟ್ ಇತ್ತು ಅಟ್ 9:30ಗೆ. ಸೊ ನಾವು ಬಿಟ್ಟಿದ್ವಿ ಮನೆ ಅರ್ಲಿ. ಸೊ ನೋಡ್ತಾ ಇದ್ದೀರಾ, ಏರ್ಪೋರ್ಟಲ್ಲಿ ಯಾರು ಜನನೇ ಇಲ್ಲ. ಇಟ್ ವಾಸ್ ಸೋ ಲೆಸ್ ಕ್ರೌಡೆಡ್ ಪೀಪಲ್. ಸೊ ನಾವು ಚೆಕ್ ಇನ್ ಮಾಡಬೇಕಾದ್ರೆ ನಮ್ಮ ಈಚ್ ಬ್ಯಾಗ್ ವೇಟ್ ಬಂದ್ಬಿಟ್ಟು 24.5 ಕಿಲೋ ಆಗಿತ್ತು ಕರೆಕ್ಟಾಗಿ. ಲೈಕ್ ನಮಗೆ ಎಮಿರೇಟ್ಸ್ಗೆ 1 ಬ್ಯಾಗ್ಗೆ 25 ಕಿಲೋ ಕೊಟ್ಟಿದ್ರು. ಸೊ ನಾವು ಬಂದ್ವಿ ಮೇಲ್ಗಡೆ ಫ್ಲೋರ್ಗೆ. ಚೆಕ್ ಇನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಸೊ ಇಲ್ಲಿ ಬಂದ್ಬಿಟ್ಟು ಮೆಕ್ಡೊನಾಲ್ಡ್ಸ್ ಮತ್ತೆ ಬೇಕರಿ ಅವೈಲೇಬಲ್ ಇರುತ್ತೆ. ಹಾಗೆ ಇಲ್ಲಿ ಮಕ್ಕಳಿಗೆ ಆಡೋದಕ್ಕೆ ಪ್ಲೇ ಏರಿಯಾ ಕೂಡ ಇರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಆಗಿರೋ ಕಾರಣ ಜನ ಜಾಸ್ತಿ ಇದ್ದಿದ್ದಿಲ್ಲ. ಸೊ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮೆಕ್ಡಿನ ಚೂಸ್ ಮಾಡಿದ್ವಿ. ಸೊ ಮೆಕ್ಡಿಯಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದು ಕೂಡ ನೋಡೋಣ ಬನ್ನಿ. ಬಂದಿದ್ದೀವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮ್ಯಾಕ್ಡಿಗೆ. ಸೊ ಈ ಮ್ಯಾಕ್ಡಿಯಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತೊಗೊಳ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೆಕ್ಯೂರಿಟಿ ಚೆಕ್ ಇನ್ ಮಾಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ನಮ್ಮ ಫ್ಲೈಟ್ 9:30ಗಿದೆ. ಸೊ 9:30ಗೆ ನಾವು ಫ್ಲೈಟಲ್ಲಿ ಹತ್ತುತ್ತೀವಿ. ಸೊ ನೆಕ್ಸ್ಟ್ ನಾವು ಎಮಿರೇಟ್ಸ್ ಫ್ಲೈಟ್ ತೊಗೊಂಡಿರೋದಕ್ಕೋಸ್ಕರ ದುಬೈಯಲ್ಲಿ ಇಳಿದ್ಬಿಟ್ಟು ನೆಕ್ಸ್ಟ್ ಬ್ಯಾಂಗ್ಳೂರ್ ಫ್ಲೈಟ್ ತೊಗೊತೀವಿ. ಸೊ ಹೇಗಿರುತ್ತೆ ನಮ್ಮ ಜರ್ನಿ, ಏನೆಲ್ಲ ಇರುತ್ತೆ ಅನ್ನೋದು ಕೂಡ ನೋಡೋಣಂತೆ. ಸೊ ಲೆಟ್ಸ್ ಮೇಕ್ ದಿಸ್ ಜರ್ನಿ ಸೊ ಬ್ಯೂಟಿಫುಲ್. ಬನ್ನಿ, ನಾನು ಹೇಗೆಲ್ಲ ಇರುತ್ತೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಬ್ರೇಕ್ಫಾಸ್ಟ್ ಅಲ್ಲಿ ನಾವು ತಗೊಂಡಿದ್ವಿ ಒಂದು ಮಿನಿ ಪ್ಯಾನ್ ಕೇಕ್, ಹಾಗೆ ಬ್ರೇಕ್ಫಾಸ್ಟ್ ಮೆನ್ಯೂ ತಗೊಂಡಿದ್ವಿ. ನನಗೆ ಬ್ರೇಕ್ಫಾಸ್ಟ್ ಮೆನ್ಯೂಯಲ್ಲಿ ಸ್ಮಾಲ್ ಬರ್ಗರ್, ಒಂದು ಚಿಕನ್ ಬರ್ಗರ್, ಹಾಗೆ ಒಂದು ಆರೆಂಜ್ ಜ್ಯೂಸ್ ಮತ್ತೆ ಒಂದು ಕಾಫಿ ಕೂಡ ತಗೊಂಡಿದ್ವಿ. ಸೊ ನಮಗೆ ಇಷ್ಟು ಇನಫ್ ಆಗಿತ್ತು ಬಿಕಾಸ್ ಆಫ್ ಅರ್ಲಿ ಮಾರ್ನಿಂಗ್ 6:30 ಆಗಿರೋ ಕಾರಣ. ಸೊ ಇದು ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮೆನ್ಯೂಯಲ್ಲಿ ನಮಗೆ ಹಾರ್ಡ್ ಬರ್ಗರ್ ಅಲ್ಲಿ ಬನ್ ಬ್ರೆಡ್ ಅಲ್ಲಿ ಚಿಕನ್ ಕೊಟ್ಟಿರ್ತಾರೆ. ಸೊ ಮಕ್ಕಳು ಕೂಡ ಅಲ್ಲೇ ಆಟ ಆಡ್ಕೊಂತ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಬಂದ್ವಿ ಡ್ಯೂಟಿ ಫ್ರೀ ಶಾಪಿಂಗ್ ಅಲ್ಲಿ ಏನಾದ್ರು ಶಾಪ್ ಮಾಡೋಣ ಅಂತ. ಸೊ ನಾವು ತಗೊಂಡಿದ್ವಿ ಸ್ವಲ್ಪ ಡ್ರಿಂಕ್ಸ್ನ. ಸೊ ಹಾಗೆ ಪರ್ಫ್ಯೂಮ್ ಕೂಡ ಟ್ರೈ ಮಾಡಿದೆ. ಅದು ನಾನೇನು ಶೂಟ್ ಮಾಡೋದಕ್ಕಾಗಲಿಲ್ಲ. ಆ ಶಾಪಿಂಗ್ ಮುಗಿಸ್ಕೊಂಡ್ಬಿಟ್ಟು ನಾವು ಬಂದ್ವಿ ನಮ್ಮ ಗೇಟ್ ಹತ್ರ. ನಮ್ಮ ಫ್ಲೈಟ್ ಎಲ್ಲಿ ನಾವು ತಗೊಳ್ತೀವಿ ಅಲ್ಲಿ ಬಂದ್ವಿ. ಸೊ ಬಂದ್ಬಿಟ್ಟು ನಮಗೆ ಇನ್ನೂ ಟೈಮ್ ಇತ್ತು, ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ, ಕುತ್ಕೊಂಡ್ವಿ, ಫ್ಲೈಟ್ಸ್ ಎಲ್ಲ ನೋಡಿದ್ವಿ. ಇಟ್ ವಾಸ್ ಲೈಕ್ 7:30 ಆಗಕ್ಕೆ ಬಂತು. ನಾವೆಲ್ಲ ಮುಗಿಸ್ಕೊಂಡು ಬಂದು ಸೆಕ್ಯೂರಿಟಿ ಚೆಕ್ ಇನ್ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ yes, here we go in the flight.
ಎಮರೈಟ್ಸ್. ನಮ್ಮ ಮಕ್ಕಳು ಫುಲ್ಲು ಎಕ್ಸೈಟೆಡ್ ಆಗಿದ್ರು. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಇಲ್ಲಿಂದ. ಸೊ ಬನ್ನಿ ಏನೆಲ್ಲ ಇದೆ ಅನ್ನೋದು ಕೂಡ ನೋಡ್ತಾ ಹೋಗೋಣ. ಸೊ ಫೈನಲಿ ನಾವು ರೀಚ್ ಆಗಿದ್ದೀವಿ ಇವಾಗ ಫ್ಲೈಟಲ್ಲಿ. ಸೊ ನಮ್ಮ ಜರ್ನಿ ಬಂದುಬಿಟ್ಟು 6 to 7 ಅವರ್ಸ್ ಆಗುತ್ತೆ ದುಬೈಗೆ ರೀಚ್ ಆಗೋದು. ಸೊ ದುಬೈಗೆ ರೀಚ್ ಆದಮೇಲೆ ಅಲ್ಲಿಂದ ನಾವು ನೆಕ್ಸ್ಟ್ ಫ್ಲೈಟ್ 2 ಅವರ್ಸಲ್ಲಿರುತ್ತೆ. ಸೊ ಬನ್ನಿ, ಲೆಟ್ಸ್ ಎಂಜಾಯ್ ಹೇಗಿದೆ ನಮ್ಮ ಜರ್ನಿ ಅನ್ನೋದು ಕೂಡ ನೋಡ್ತಾ ಹೋಗೋಣ. ಹಾಗೆ ಫ್ಲೈಟ್ ಸ್ಟಾರ್ಟ್ ಆದ ಕೂಡಲೇ ನಾವು ಎಲ್ಲರೂ ಟಿವಿನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇಟ್ ವಾಸ್ ಅ ವೆರಿ ಗುಡ್ ಟೈಮ್ ಪಾಸ್. ನಾವು ನಮ್ಮ ಜರ್ನಿ 5 to 6 to 7 ಅವರ್ಸ್ ಇರೋ ಕಾರಣ ನಾವು ಟಿವಿನ ನೋಡ್ಕೊತಾನೆ ಟೈಮ್ ಪಾಸ್ ಮಾಡಬೇಕಾಗುತ್ತೆ. ಹಾಗೆ ನಾನು ವಾಚ್ ಮಾಡಿದ್ದೆ ಲೈಕ್ ಬ್ಯಾಂಗ್ಳೂರ್ ರೀಚ್ ಆಗೋ ತನಕನೂ 3 ಮೂವೀಸ್ನ ವಾಚ್ ಮಾಡಿದ್ದೆ. ಇಟ್ ವಾಸ್ ಸೋ ಎಂಟರ್ಟೈನ್ಮೆಂಟ್. ಹಾಗೆ ನನ್ನ ಜರ್ನಿ ಹೇಗೆ ಕಂಪ್ಲೀಟ್ ಆಯಿತು ಅನ್ನೋದು ಕೂಡ ಗೊತ್ತಾಗಲಿಲ್ಲ ಬಿಕಾಸ್ ಆಫ್ ದಿಸ್ ಟೆಲಿವಿಷನ್. ಸೊ ಎಸ್, ಹಿಯರ್ our journey starts from Frankfurt to Dubai. ಹಾಗೆ ಮಕ್ಕಳಿಗೆ ಆಡೋದಕ್ಕೆ ಲೈಕ್ ಅಲ್ಲಿ ಎಮಿರೇಟ್ಸ್ ಫ್ಲೈಟ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡ್ತಾರೆ ಡ್ರಾಯಿಂಗ್ ಬುಕ್, ಹಾಗೆ ಕ್ರಯಾನ್ಸ್, ಹಾಗೆ ಸಮ್ ಟಾಯ್ಸ್ ಲೈಕ್ ಬ್ಯಾಗ್ಸ್ ಕೂಡ ಕೊಟ್ಟಿದ್ರು. ಸೊ ಮಕ್ಕಳು ಕೂಡ ಖುಷಿ ಆಯ್ತು, ಸಮಥಿಂಗ್ ಅವ್ರಿಗೂ ಕೂಡ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ. ಸೊ ಮೈ ಕಿಡ್ ಸ್ಟಾರ್ಟೆಡ್ ಟು ಪೇಂಟಿಂಗ್, ಲೈಕ್ ಡ್ರಾಯಿಂಗ್ ಸಮಥಿಂಗ್ ಆನ್ ಹಿಸ್ ಬುಕ್. ಸೊ ಅದಾದ್ಮೇಲೆ ನಮ್ಗೆ ಮೆನ್ಯೂ ಪ್ರೊವೈಡ್ ಮಾಡಿದ್ರು. ಫುಡ್ಗೆ ಏನೆಲ್ಲ ಇದೆ ಮೆನ್ಯೂ ಅಲ್ಲಿ ಅನ್ನೋದು ಕೂಡ ಮೆನ್ಯೂ ಕಾರ್ಡ್ ನ ಕೊಡ್ತಾರೆ. ಸೊ ಇಟ್ಸ್ ಸೋ ಗುಡ್. ನಮ್ಗೆ ಏನಿದೆ ಫುಡ್ ಅಲ್ಲಿ ಅನ್ನೋದು ಕೂಡ ನಾವು ನೋಡ್ಬೋದು. ಸೊ ಅದಾದ್ಮೇಲೆ ನಮ್ಗೆ ಒಂದ್ ಸರ್ವಿಸ್ ಕೂಡ ಇರುತ್ತೆ, ಲೈಕ್ ಫೋಟೋನ ಅವ್ರು ಅಲ್ಲಿ ಕ್ಯಾಪ್ಚರ್ ಮಾಡ್ಬಿಟ್ಟು ಕೊಡ್ತಾರೆ. ಇಟ್ ವಾಸ್ ವೆರಿ ಫನ್ ಅಂಡ್ ವಾಸ್ ಸೋ ಕ್ಯೂಟ್ ದ ಫೋಟೋ ವಾಸ್. ಹಾಗೆ ಮಕ್ಕಳಿಗೂ ಕೂಡ ಫಸ್ಟ್ ಫುಡ್ನ ಮಕ್ಕಳಿಗೆ ಪ್ರೊವೈಡ್ ಮಾಡ್ತಾರೆ. ಸೊ ಬಿಕಾಸ್ ಕಿಡ್ಸ್ ವಿಲ್ ಬಿ ವೆರಿ ಹಂಗ್ರಿ ಅಂತ ಮಕ್ಕಳಿಗೆ ಫಸ್ಟ್ ಫುಡ್ನ ಅವರಿಗೆ ಪ್ರೊವೈಡ್ ಮಾಡಾದ್ಮೇಲೆ ಒಂದು 20 ಮಿನಿಟ್ಸ್ ಬಿಟ್ಟು ಎಲ್ಲರಿಗೂ ಜನರಿಗೆ ಸರ್ವಿಸ್ ಕೊಡ್ತಾರೆ. ಇಟ್ಸ್ ನೈಸ್. ದ ಎಮಿರೇಟ್ ಫ್ಲೈಟ್ ಈಸ್ ವೆರಿ ಗುಡ್ ಆ್ಯಂಡ್ ಕಂಫರ್ಟೇಬಲ್ ಆಗಿತ್ತು ನಮಗೆ ಟ್ರಾವೆಲ್ ಮಾಡೋದಕ್ಕೆ. ಸೊ ಹಾಗೆ ನಮ್ಮ ಫುಡ್ಡಲ್ಲಿ ಏನಿತ್ತು ಅಂತ ಅಂದರೆ ಲಿಟಲ್ ಬಿಟ್ ಆಫ್ ಸ್ನ್ಯಾಕ್ಸ್ ಪ್ಯಾಕೆಟ್, ಜ್ಯೂಸ್, ಹಾಗೆ ಪಾಸ್ತಾ ಸಲಾಡ್ ಕೊಟ್ಟಿದ್ರು. ಒಂದು ಸ್ವೀಟಲ್ಲಿ ಪುಡ್ಡಿಂಗ್ ಕೊಟ್ಟಿದ್ರು. ಹಾಗೆ ಮೇನ್ ಕೋರ್ಸಲ್ಲಿ ರವಿಯೋಲಿ ಕೊಟ್ಟಿದ್ರು ವಿತ್ ವೈಟ್ ಸಾಸ್ ಹಾಗೆ ವೆಜಿಟೇಬಲ್. ಸೊ ಇಟ್ ವಾಸ್ ಸೋ ಡಿಲಿಷಿಯಸ್. ಇದು ನಮ್ಮ ಫ್ರಾಂಕ್ಫರ್ಟ್ ಇಂದ ಬ್ರೇಕ್ಫಾಸ್ಟ್ ಆಗಿತ್ತು ಫ್ಲೈಟ್ ಅಲ್ಲಿ. ರವಿಯೋಲಿ ಇಸ್ ದ ಜರ್ಮನ್ ಡಿಶ್. ಸೊ ಇಟ್ಸ್ ಲೈಕ್ ಕೈಂಡ್ ಆಫ್ ಪಾಸ್ತಾ ಓನ್ಲಿ. ಸೊ ಇಟ್ ವಾಸ್ ಟೇಸ್ಟೆಡ್ ವೆರಿ ಡಿಲಿಷಿಯಸ್ ಆ್ಯಂಡ್ ವಾರ್ಮ್ ಆಗಿತ್ತು. ಫೈನಲಿ ನಾನು ಮ್ಯಾಪ್ ಚೆಕ್ ಮಾಡ್ತಾ ಇದ್ದೆ ಯಾವ ಕಡೆಯಿಂದ ಹೋಗುತ್ತೆ ನಮ್ಮ ಫ್ಲೈಟ್ ಅಂತ. ಸೊ ಮ್ಯಾಪ್ ಚೆಕ್ ಮಾಡ್ತಾನೆ ನಮ್ಮ ಡೆಸ್ಟಿನೇಷನ್ ದುಬೈಗೆ ರೀಚ್ ಆಗ್ತಾ ಇದ್ವಿ. ಸೊ ದುಬೈಗೆ ರೀಚ್ ಆಗೋಕ್ಕಿಂತ ಮುಂಚೆ ನಮಗೆ ಒಂದು ಲಿಟಲ್ ಬಿಟ್ ಆಫ್ ಸ್ನ್ಯಾಕ್ಸ್ ಕೊಟ್ಟಿದ್ರು. ಸೊ ದಟ್ ವಾಸ್ ಐಸ್ ಕ್ರೀಮ್. ಇಟ್ ವಾಸ್ ಆಲ್ಸೋ ಟೇಸ್ಟೆಡ್ ವೆರಿ ಡಿಲಿಷಿಯಸ್, ಭಾಳ ಚೆನ್ನಾಗಿತ್ತು. ಸೊ ಫೈನಲ್ ಡೆಸ್ಟಿನೇಷನ್ ನಾವು ಮುಟ್ಟಿದ್ವಿ ನಮ್ಮ ದುಬೈ. ಸೊ ದುಬೈಯಲ್ಲಿ ನಾವು ಏರ್ಪೋರ್ಟಿಗೆ ಇಟ್ಕೊಂಡ್ಬಿಟ್ಟು ನಮಗೆ 2 to 3 hours ಗ್ಯಾಪ್ ಇತ್ತು. ಸೊ 1 hour ಡಿಲೇ ಆಗಿತ್ತು. ಸೊ ಫಾರ್ ದ್ಯಾಟ್ ವಿ ಸ್ಟೇಡ್ ಫಾರ್ more than 2 hours. So yes, here we go. We reached Dubai, UAE.
yes, here we are going to reach finally Dubai after the destination of 6 to 7 hours. So total 7 hours ಆಗಿತ್ತು ನಮ್ಮ ಜರ್ನಿ ಬಂದ್ಬಿಟ್ಟು. ಸೊ ಎಸ್ ನಾವು ಬಂದ್ವಿ ದುಬೈ ಏರ್ಪೋರ್ಟ್ಗೆ. ಹಾಗೆ ದುಬೈ ಏರ್ಪೋರ್ಟಲ್ಲಿ ಮತ್ತೆ ಸೆಕ್ಯೂರಿಟಿ ಚೆಕ್ ಇನ್ ಮಾಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ದುಬೈಯಲ್ಲಿ ಕೂಡ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಎಲ್ಲ ಶಾಪ್ ಮಾಡಿದ್ವಿ. ಸೊ ಅದು ಕೂಡ ನನಗೆ ಶೂಟ್ ಮಾಡೋದಕ್ಕಾಗಲಿಲ್ಲ. ನೋಡ್ತಿದ್ದೀರಲ್ಲ, ದುಬೈ ಏರ್ಪೋರ್ಟ್ ಈಸ್ ಲುಕಿಂಗ್ ವೆರಿ ಕಲರ್ಫುಲ್, ವೆರಿ ಗುಡ್ ಲೈಟಿಂಗ್. So yes, here we go into the Bangalore flight. ಸೊ ನಾವು ತಗೊಂಡ್ವಿ ದುಬೈಯಿಂದ ಬ್ಯಾಂಗ್ಳೂರ್ ಫ್ಲೈಟ್. ಸೊ ಇದು ಬಂದ್ಬಿಟ್ಟು 3.5 hours ಜರ್ನಿ ಆಗಿತ್ತು ನಮ್ದು. ಸೊ ಬನ್ನಿ, ಎಸ್ ಲೆಟ್ಸ್ ರೀಚ್ ಬ್ಯಾಂಗ್ಳೂರ್. ಏನೆಲ್ಲ ಇರುತ್ತೆ ನಮ್ಮ ದುಬೈ ಫ್ಲೈಟ್ ಅಲ್ಲಿ, ಹೇಗೆ ನಮ್ಮ ಜರ್ನಿ ಇರುತ್ತೆ ಅನ್ನೋದು ಕೂಡ ನೋಡ್ತಾ ಹೋಗೋಣ. ಸೊ ಫೈನಲ್ ಡೆಸ್ಟಿನೇಷನ್ ಬ್ಯಾಂಗ್ಳೂರ್ ಆಗಿತ್ತು. ವಿ ಆರ್ ಸೋ ಎಕ್ಸೈಟೆಡ್ ಟು ರೀಚ್ ಬ್ಯಾಂಗ್ಳೂರ್. ಸೊ ನಮ್ಮ ಬ್ಯಾಂಗ್ಳೂರ್ ಫ್ಲೈಟ್ ಅಲ್ಲಿ ನಮಗೆ ಡಿನ್ನರ್ ಕೊಟ್ಟಿದ್ರು. ಸೊ ಡಿನ್ನರ್ ಅಲ್ಲಿ ಬಂದ್ಬಿಟ್ಟು ರೈಸ್ ಮತ್ತೆ ಚಿಕನ್ ಕರಿ ಇತ್ತು. ಇಟ್ ವಾಸ್ ಆಲ್ಸೋ ಟೇಸ್ಟೆಡ್ ವೆರಿ ಡಿಲಿಷಿಯಸ್. ಸೊ ರಿಯಲಿ ಎಮಿರೇಟ್ ಫ್ಲೈಟ್ ಸರ್ವಿಸ್ ಬಹಳನೇ ಚೆನ್ನಾಗಿ ಪ್ರೊವೈಡ್ ಮಾಡ್ತಾರೆ. ಸೊ ಐ ರಿಯಲಿ ರೆಕಮೆಂಡ್, ಯಾರಾದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ ಎಮಿರೇಟ್ಸ್ ಫ್ಲೈಟ್ಗೆ ಟ್ರಾವೆಲ್ ಮಾಡಿ ಅಂತ. ಸೊ ಕಂಫರ್ಟೇಬಲ್ ಆಗಿರುತ್ತೆ, ಫುಡ್ ಕೂಡ ಚೆನ್ನಾಗಿರುತ್ತೆ, ಸರ್ವಿಸ್ ಕೂಡ ಬಹಳನೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಸ್ನ್ಯಾಕ್ಸ್ ಅಲ್ಲಿ ಲೈಕ್ ಕ್ಯಾಶಿಯೋ ಕೊಟ್ಟಿದ್ರು. ಸೊ ಹಾಗೆ ಫೈನಲ್ ಆಗಿ ನಮ್ಗೆ ಒಂದು ಸ್ಪೆಷಲ್ ಇತ್ತು. ನಮ್ಗೆ ಒಂದು ಮಸಾಲಾ ಟೀ, ಬಿಕಾಸ್ ಆಫ್ ವಿ ಆರ್ ರೀಚಿಂಗ್ ಇಂಡಿಯಾ ಅಂಡ್ ವಿ ಹ್ಯಾವ್ ಪ್ರೊವೈಡೆಡ್ ಒನ್ ಮಿಲ್ಕ್ ಮಸಾಲಾ ಟೀ, ಇಂಡಿಯನ್ ಟೀ ನ ಪ್ರೊವೈಡ್ ಮಾಡಿತ್ತು. ಇಟ್ ವಾಸ್ ಟೇಸ್ಟೆಡ್ ವೆರಿ ಡಿಲಿಷಿಯಸ್. ನನಗೆ ಕೂಡ ತಲೆನೋವು ಬಂದ್ಬಿಟ್ಟಿತ್ತು ಟ್ರಾವೆಲ್ ಮಾಡಿ. ಸೊ ಫೈನಲ್ ಆಗಿ ಟೀ ಕುಡಿದ್ಮೇಲೆ ರಿಲ್ಯಾಕ್ಸ್ ಆದ್ವಿ. ಸೊ ಫೈನಲ್ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಟೀ ವಾಸ್ ವೆರಿ ವೆರಿ ಎಸೆನ್ಷಿಯಲ್. ಹಿಯರ್ ವಿ ಕಮ್ ಬ್ಯಾಂಗ್ಳೂರ್ ಏರ್ಪೋರ್ಟ್. ನಾವು ತಗೊಂಡ್ವಿ ನಮ್ಮ ಬ್ಯಾಗೇಜ್ ನ ತಗೊಂತಾ ಇದ್ವಿ. ಸೊ ವೇಟ್ ಮಾಡ್ತಾ ಇದ್ವಿ ನಮ್ಮ ಬ್ಯಾಗೇಜ್ ಬರೋ ತನಕ. ಸೊ ಬ್ಯಾಗೇಜ್ ನ ಎಲ್ಲ ಪಿಕಪ್ ಮಾಡ್ಕೊಂಡ್ಬಿಟ್ಟು ನಾವು ನಮ್ಮ ಡೆಸ್ಟಿನೇಷನ್, ನಮ್ಮ ಊರ್ ಕಡೆನೆ ಟ್ರಾವೆಲ್ ಮಾಡಿದ್ವಿ. ನಮ್ಗೆ ಪಿಕ್ ಮಾಡೋದಿಕ್ಕೆ ನನ್ನ ಮನೆಯಿಂದ ನನ್ನ ಅಕ್ಕ ಮತ್ತೆ ನನ್ನ ಬ್ರದರ್ ಬಂದಿದ್ರು. ಸೊ ವಿ ವೇರ್ ಸೋ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಆಫ್ಟರ್ ರೀಚಿಂಗ್ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರ್ ನೋಡ್ತಾನೆ ನಮ್ಗೆ ಖುಷಿ ಆಗ್ಬಿಡ್ತು. ಎಸ್, ನಮ್ಮ ದೇಶಕ್ಕೆ ನಾವು ಬಂದ್ವಿ ಫೈನಲಿ. ಹೋಲ್ ಇಯರ್ ನಾವು ಜರ್ಮನಿಯಲ್ಲಿ ಸ್ಪೆಂಡ್ ಮಾಡಿರ್ತೀವಿ. ಹಾಗೆ ನಮ್ಮ ಊರಿಗೆ ಬಂದ್ಕೊಳ್ಳೆ, ಇಂಡಿಯಾಗೆ ಬಂದ್ಕೊಳ್ಳೆ ಬಹಳನೇ ಖುಷಿ ಆಗುತ್ತೆ. ಎಸ್, ಹಿಯರ್ ಮೈ ಸಿಸ್ಟರ್ ಅಂಡ್ ಬ್ರದರ್ ಎಲ್ಲರೂ ಬಂದ್ರು. ನಾವು ನಮ್ಮ ಕಾರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ದಾವಣಗೆರೆ ಆಗಿತ್ತು. ಸೊ ದಾವಣಗೆರೆಗೆ ರೀಚ್ ಆಗ್ತಿದ್ವಿ. ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಸೋ ಎಕ್ಸೈಟೆಡ್ ಗ್ರೀಟ್ ಮಾಡಿದ್ವಿ, ಏನೆಲ್ಲ ಎಷ್ಟು ದಿನ ಆದ್ಮೇಲೆ ಮೀಟ್ ಆಗ್ತಾ ಇದೀವಿ ಅಂತ. ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ.